ಪತ್ರಿಕಾಗೋಷ್ಠಿ. ಕಾರಣ ಏನು ಅಂದರೆ, ಕಳೆದ 9 ತಿಂಗಳುಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ನಮ್ಮ ಕ್ಷೇತ್ರದಲ್ಲಿ ಕಳೆದ ಬಾರಿ ನಾನೊಂದು ತಮಗೆ ಒಂದು ಪತ್ರಿಕಾಗೋಷ್ಠಿ ಮಾಡಿದಂಥ ಸಂದರ್ಭದಲ್ಲಿ ಒಂದು ವಿಡಿಯೋ ತೋರಿಸಿದ್ದೆ. ಒಂದು ದನದ ಮಾಂಸದ ವ್ಯಾಪಾರ ಮಾಡೋದಕ್ಕೆ ಸರ್ಕಾರದ ಆಸ್ತಿನ ನಷ್ಟ ಉಂಟು ಮಾಡಿ ತಡೆಗೋಡೆನ ಒಡೆದಾಕಿದ್ದಾರೆ ಅಂತ. ಈಗ ಅದಾದ ನಂತರ ನಡೀತಾ ಇರೋಂಥ ಘಟನೆಗಳು, ಸುಮಾರು ಹೆಣ್ಣು ಮಕ್ಕಳುಗಳನ್ನ, ಹಿಂದೂ ಹೆಣ್ಣು ಮಕ್ಕಳು, ಅದರಲ್ಲೂ ವಿಶೇಷವಾಗಿ ದಲಿತ ಹೆಣ್ಣು ಮಕ್ಕಳನ್ನ ಮುಸಲ್ಮಾನರಾಗಿ ಕನ್ವರ್ಷನ್ ಮಾಡ್ತಾ ಇರೋಂಥದ್ದು ಹೆಚ್ಚಾಗ್ತಾ ಇದೆ. ಉದಾಹರಣೆಗೆ ಇತ್ತೀಚೆಗೆ ಒಂದು ಹೆಸರು, ಮಮತಾ ಅನ್ನೋ ಒಂದು ಹುಡುಗಿ, ಹಿಂದೂ ಹುಡುಗಿ, ಅವಳನ್ನ ಕನ್ವರ್ಷನ್ ಮಾಡಿ ಮುಮ್ತಾಜ್ ಅಂತ ಹೆಸರಿಟ್ಟಿದ್ದಾರೆ. ಇದು ಒಂದು ಸುಮ್ಮನೆ ನಿಮಗೊಂದು ಉದಾಹರಣೆ ಹೇಳ್ತಾ ಇದ್ದೀನಿ. ಈ ಥರದ್ದು ಲೆಕ್ಕನೇ ಇಲ್ಲ ನಡೀತಾ ಇರೋದು. ಈಗ ಒಂದು 3-4 ತಿಂಗಳಲ್ಲಿ ಯಶವಂತಪುರ ವಾರ್ಡ್ ನಂಬರ್ 37 ಒಂದು ಉತ್ತರ ಭಾರತದ ಒಂದು ಹುಡುಗಿ, ಅಲ್ಲಿ ಒಬ್ಬ ರೇಪ್ ಮಾಡ್ತಾನೆ. ಆ ಹುಡುಗಿ ವಯಸ್ಸು 16 ವರ್ಷ. ರೇಪ್ ಆದಮೇಲೆ ಕಂಪ್ಲೇಂಟ್ ಕೊಡೋಕ್ಕೆ ಹೋದರೆ ಎದುರಿಸ್ತಾರೆ, ಕಂಪ್ಲೇಂಟ್ ಕೊಡಬಾರ್ದು ಅಂತ. ಕೊನೆಗೆ ನಾನು ಅದನ್ನು ನನ್ನ ಗಮನಕ್ಕೆ ಬಂದ ಮೇಲೆ ಅದು ಒಂದು ಕಂಪ್ಲೇಂಟ್ ಆಗತ್ತೆ. ಇದಾದ ಮೇಲೆ ಮೊನ್ನೆ ಹೋಲಿ ಹಬ್ಬದ ದಿವಸ ಒಂದು 14 ವರ್ಷದ ಹೆಣ್ಣುಮಗಳು ಹೋಲಿ ಆಟ ಆಡಿಕೊಂಡು ಮನೆಯಿಂದ ಬರುವಾಗ ಆ ಹುಡುಗಿನ ಅಲ್ಲಿ ಪಕ್ಕದಲ್ಲಿ ಒಂದು ಮೆಟ್ಲು ಸಂದಿ ಇರುತ್ತೆ, ಅಲ್ಲಿ ಕರ್ಕೊಂಡೋಗಿ ಮುಖ ಎಲ್ಲ ಕಚ್ಚಿ, ತುಟಿ ಎಲ್ಲ ಕಚ್ಚಿದ್ದಾರೆ. ಅದು ಒಂದು ಮುಸ್ಲಿಂ ಯುವಕ. ಕೊನೆಗೆ ಅದನ್ನು ನಾನು ಅದು ನಡೆದಿರೋಂಥದ್ದು ವಾರ್ಡ್ ನಂಬರ್ 17 ಮೋಹನ್ ಕುಮಾರ್ ನಗರದಲ್ಲಿ. ಅದನ್ನು ನಾನು ಕೇಳಿದ ಮೇಲೆ ಪೋಸ್ಕೋ ಕೇಸಲ್ಲಿ ನಾವು FIR ಹಾಕ್ಕೊಳ್ತಾ ಇದ್ದೀವಿ ಅಂತ ಹೇಳೋದು. ಅದಾದ ಮೇಲೆ ಇತ್ತೀಚೆಗೆ ಮೇ 4ನೇ ತಾರೀಕು ನನಗೊಂದು ವಿಡಿಯೋ ಬರುತ್ತೆ, ಒಂದು ಹೆಣ್ಣು ಮಗು ಮಾತಾಡಿರೋಂಥದ್ದು. ಆ ವಿಡಿಯೋದಲ್ಲಿ ಏನಿದೆ ಅಂದರೆ, ಈ ಥರ ನನಗೆ ಕೆಲವರು ಕೆಡಿಸಿದ್ದಾರೆ ಅಂತ ಒಂದು ವಿಡಿಯೋ ಬರುತ್ತೆ. ಅದನ್ನು ನಾನು ರಾತ್ರಿ DCPಗೆ ಮತ್ತು DCP ನಾರ್ತು ಮತ್ತು ಇನ್ಸ್ಪೆಕ್ಟರ್ ನಂದಿನಿ ಲೇಔಟ್ ಅವ್ರಿಗೆ ನಾನು ಫಾರ್ವರ್ಡ್ ಮಾಡ್ತೀನಿ, ನನಗೆ ಬಂದಂಥ ವಿಡಿಯೋನ. ಆ ವಿಡಿಯೋ ಫಾರ್ವರ್ಡ್ ಮಾಡಿದ್ಮೇಲೆ ಅವನ್ನ ಅರೆಸ್ಟ್ ಮಾಡ್ತಾರೆ, ನಾನು ಕಳಿಸಿದ ಮೇಲೆ. ಆಮೇಲೆ ಒಂದು ವೆಹಿಕಲ್ಲು ಸೀಸ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಇದಾದ ಮೇಲೆ ಇವತ್ತುವರೆಗೂ ಆ ಹೆಣ್ಣು ಮಗುನ ಒಂದು ಇನ್ವೆಸ್ಟಿಗೇಷನ್ ಎಲ್ಲಿ ನಡೀತು, ಏನಾಯಿತು, ಯಾವ ರೀತಿ ಆಯಿತು, ಒಂದು ಮಾಜರ್ ಮಾಡೋಂಥದ್ದು ಆಗಿಲ್ಲ. FIR ಹಾಕ್ಬಿಟ್ಟು ಅವ್ರನ್ನ ಜೈಲಿಗೆ ಕಳಿಸ್ತಾರೆ. ಜೈಲಿಗೆ ಕಳಿಸಿದ ಮೇಲೆ ಅವರು ಜೈಲಲ್ಲೇ ಇರ್ತಾರೆ. ಜೈಲಲ್ಲಿಂದ ಇರೋವಾಗಲೇ ಅಲ್ಲಿಂದ ಕೆಲವರು ಮತ್ತು ಇಲ್ಲಿಂದ ಕೆಲವರು ಕಂಪ್ಲೇಂಟ್ ವಾಪಸ್ ತಗೋ, ಕಂಪ್ಲೇಂಟ್ ವಾಪಸ್ ತೊಗೊಂಡಿಲ್ಲ ಅಂದರೆ ನಿಮ್ಮ ತಾಯಿಗೆ, ನಿಮ್ಮ ಅಜ್ಜಿಗೆ, ಎಲ್ರಿಗೂ ತೊಂದರೆ ಇದೆ, ನಾವು ಮರ್ಡರ್ ಮಾಡ್ತೀವಿ ಅಂಥೇಳಿ ಜೈಲಿಂದ ಮತ್ತು ಇಲ್ಲಿ ಅವರ ಬೆಂಬಲಿಗರು, ಇದರಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ ಬೆಂಬಲಿಗರು ಆ ಕುಟುಂಬಕ್ಕೆ ತೊಂದರೆ ಕೊಡ್ತಾ ಇರ್ತಕ್ಕಂಥದ್ದು. ಆ ಕುಟುಂಬ, ಆ ಹೆಣ್ಣುಮಗಳು ಏನಿವತ್ತು ಅತ್ಯಾಚಾರ ಆಗಿದೆ, ಅದು ಒಂದು ದಲಿತ ಕುಟುಂಬದ ಹೆಣ್ಣುಮಗಳು, 15 ವರ್ಷ ಆ ಹೆಣ್ಣುಮಗಳಿಗೆ. ಮೊನ್ನೆ 8ನೇ ಕ್ಲಾಸಲ್ಲಿ ಕನ್ನಡ ಮೀಡಿಯಮಲ್ಲಿ ಫಸ್ಟ್ ಕ್ಲಾಸಲ್ಲಿ ಪಾಸಾಗಿದ್ದಾಳೆ. ಆ ಹುಡುಗಿನ ನಂಬಿಸಿ ಅಂದರೆ ಅಕ್ಕ ತಮ್ಮ ಇಬ್ಬರು ಹೋಗ್ತಾ ಇರ್ತಾರೆ. ಆ ಹೋಗೋಂಥ ಸಂದರ್ಭದಲ್ಲಿ ತಮ್ಮನ್ನು ಶರ್ಟ್ ಹಿಡಿ ಎಳಿತಾರೆ, ಆ ಬನೀನು ಅರ್ಧೋಗುತ್ತೆ. ಅರ್ಧೋದ್ಮೇಲೆ ಆಯಿತು ನಿನಗೆ ಬನೀನು ಕೊಡಿಸ್ತೀನಿ ಬಾ ಅಂತೇಳಿ ನಂಬಿಸ್ತಾರೆ, ಅಂಗಡಿ ಕರ್ಕೊಂಡು ಹೋಗ್ತೀವಿ ಅಂತ. ಆವಾಗ ಸುಮಾರು 7:30-8 ಗಂಟೆ. ಅಂಗಡಿ ಕರ್ಕೊಂಡೋಗಿ ಬಟ್ಟೆ ಕೊಡಿಸ್ತಾರೆ ಅಂತ ನಂಬ್ಕೊಂಡು ಇವ್ರು ಹಿಂದೆ ಹೋದರೆ ಲಗೇಜ್ ಆಟೋ ರಿಕ್ಷಾದಲ್ಲಿ ಹಿಂದೆ ಕುಂಡ್ರಿಸ್ಕೊಳ್ತಾರೆ. ಸ್ವಲ್ಪ ದೂರ ಹೋದ್ಮೇಲೆ ಎಲ್ಲಿಗೆ ಕರ್ಕೊಂಡೋಗ್ತೇನೆ, ಇಲ್ಲ ಇಲ್ಲೇ ಕೊಡಿಸ್ತೀನಿ ಅಂತೇಳಿ ಆ ಹುಡುಗಿನ ಮುಂದೆ ಸೀಟಲ್ಲಿ ಕುಂಡ್ರಿಸ್ಕೊಳ್ತಾರೆ. ಈ ತಮ್ಮ ಹಿಂದೆಗಡೆನೇ ಇರ್ತಾನೆ. ಮುಂದೆ ಸೀಟಲ್ಲಿ ಕುಂಡ್ರಿಸ್ಕೊಂಡು ರೇಪ್ ಮಾಡ್ತಾನೆ. ಅವನಿಗೀಗಾಗಲೇ 3 ಮದುವೆ ಆಗಿದೆ ಈ ರೇಪ್ ಮಾಡಿರೋನು.
ಅವನು ರೇಪ್ ಮಾಡಿದ್ಮೇಲೆ ಮತ್ತೆ ಇನ್ನೊಬ್ಬ ಬರ್ತಾನೆ. ಇನ್ನೊಬ್ಬ ಬಂದಮೇಲೆ ನಿನಗೆ ಹೆದರ್ಕೋಬೇಡ, ನಾನಿದ್ದೀನಿ ನಿನ್ನ ಜೊತೆ ಅಂತೇಳಿ ಮತ್ತೆ ಇನ್ನೊಂದು ಮನೆಗೆ ಕರ್ಕೊಂಡು ಹೋಗ್ತಾನೆ. ಅವನು ರೇಪ್ ಮಾಡ್ತಾನೆ. ಸ್ಟೇಷನ್ಗೆ ಹೋಗ್ತಾನೆ. ಸ್ಟೇಷನ್ಗೆ ಹೋದರೆ ಕಂಪ್ಲೇಂಟ್ ತೊಗೊಳಲ್ಲ. ಆ ಹುಡುಗಿಗೆ ಬೈತಾರೆ. ಬೈದ್ಬಿಟ್ಟು ಎದುರಿಸ್ಬಿಟ್ಟು ಕಳಿಸ್ತಾರೆ. ಕಂಪ್ಲೇಂಟ್ ಆಗಲ್ಲ. ಆಮೇಲೆ ಅಲ್ಲಿರೋರೆಲ್ಲ ಸೇರಿ ನನಗೆ ವಿಡಿಯೋ ಕಳಿಸಿರ್ತಾರೆ. ಈ ರೀತಿ ನಮ್ಮ ಕ್ಷೇತ್ರದಲ್ಲಿ ಈ 9 ತಿಂಗಳಲ್ಲಿ ಮಿತಿ ಮೀರಿ ಹೋಗ್ತಾ ಇದೆ. ಓಡಾಡೋಕ್ಕಾಗ್ತಾ ಇಲ್ಲ. ವೀಲಿಂಗ್ ಮಾಡೋದು, ರಾತ್ರಿ 2 ಗಂಟೆವರೆಗೂ ಹೋಟ್ಲುಗಳು ತೆಗೆದಿಡೋ ಅಂಥದ್ದು, ರೈಲ್ವೆ ಸ್ಟೇಷನ್ಗೆ ಬರೋ ಜನರ ಹತ್ರ 50 ರೂಪಾಯಿ ಬಾಡಿಗೆ ಆಗೋಂಥದ್ದನ್ನು 500 ರೂಪಾಯಿ ಕಿತ್ಕೊಳ್ಳೋದು, ಅರ್ಧ ರಾತ್ರಿನಲ್ಲಿ ಯಾವ ಆಟೋ ರಿಕ್ಷಾಗಳು ಹೋಗಲ್ಲ, ಬಂದಿರೋಂಥ ಪ್ಯಾಸೆಂಜರ್ಸ್ ಅಲ್ಲೇ ನಿಂತಿರ್ತಾರೆ. ಕೊನೆಗೆ 1 ಅವರ್ 2 ಅವರ್ ವೆಯ್ಟ್ ಮಾಡಿ ಬೇರೆ ಆಟೋ ಯಾವುದನ್ನು ಬರುತ್ತೆ ಅಂದರೆ ಯಾವುದೂ ಬರಲ್ಲ. ಕೊನೆಗೆ 500 ರೂಪಾಯಿ ಇದ್ದಿದ್ದು ಒಂದು 400 ರೂಪಾಯಿ ಕಿತ್ಕೊಂತ ನಿಜವಾಗ್ಲೂ ಕೊಡಬೇಕಾದ್ರೆ 50 ರೂಪಾಯಿ. ಈ ಥರ ಒಂದಲ್ಲ ಒಂದು ನಡೀತಾನೇ ಇದೆ. ಆಮೇಲೆ ಕಾರ್ಗಳು, ಸ್ಕೂಟ್ರ್ಗಳು ರೋಡಲ್ಲಿ ನಿಂತಿದ್ರೆ ಎಲ್ಲ ಥರನೂ ಹೊಡೆದಾಕೋದು, ಸ್ಟ್ರೀಟ್ ಲೈಟ್ಗಳು ಹೊಡೆದಾಕೋದು, ಪಾರ್ಕ್ಗಳಲ್ಲಿ ಹಾಕಿರೋ ಬೆಂಚಸ್ ಹೊಡೆದಾಕೋದು ಒಂದೊಂದಲ್ಲ ನಡೀತಾ ಇರೋವಂಥದ್ದು. ಇತ್ತೀಚೆಗಂತೂ RR ನಗರದಲ್ಲಿ ಇವತ್ತೇನೋ ಒಂದು 3 ವಾರ್ಡಲ್ಲಿ ಏನೂ ತೊಂದರೆ ಇಲ್ಲ. ಜ್ಞಾನ ಭಾರತಿ ವಾರ್ಡು, ಕೊಟ್ಟಿಗೆಪಾಳ್ಯ ವಾರ್ಡು, RR ನಗರ ವಾರ್ಡಲ್ಲಿ ಏನಿಲ್ಲ. ಇನ್ನು 6 ವಾರ್ಡಲ್ಲಿ ದಿನನಿತ್ಯ ಇದೇ ಆಗೋಗಿದೆ. ಅದಕ್ಕೋಸ್ಕರ ಇವತ್ತು ಆ ಹೆಣ್ಣುಮಗಳಿಗೆ ಇವತ್ತವರೆಗೂ 164 ಸ್ಟೇಟ್ಮೆಂಟ್ ಮಾಡಿಲ್ಲ. ಕೋರ್ಟಿಗೆ ಕರ್ಕೊಂಡೋಗಿ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿ ಒಂದು ರೇಪ್ ಆದಮೇಲೆ ಇಮ್ಮಿಡಿಯೇಟ್ 164 ಮಾಡಬೇಕು, ಮಾಜರ್ ಮಾಡಬೇಕು. ಯಾವುದೂ ಮಾಡಿಲ್ಲ ಇವತ್ತವರೆಗೂ. ಒಂದೇ ಒಂದು ಇನ್ವೆಸ್ಟಿಗೇಷನು ಇಲ್ಲ. ಕೇಸ್ ವಾಪಸ್ ತೊಗೊಳ್ಳೋದಕ್ಕೆ ಎಲ್ಲರೂ ಪ್ರಯತ್ನ ಮಾಡ್ತಾರೆ. 164 ಮಾಡಿದ್ರೆ ಕೇಸ್ ವಾಪಸ್ ತೊಗೊಂಡ್ರೂ ಪ್ರಯೋಜನ ಇಲ್ಲ. ಅದಕ್ಕೆ ಅವರೇನು ಮಾಡ್ತಾಯಿದ್ದಾರೆ, ವಾಪಸ್ ತೊಗೊಳಕ್ಕೆ ಒತ್ತಡ ಇರ್ತಾಯಿದ್ದಾರೆ. ಇವತ್ತು ಅವರ ಅಜ್ಜಿ, ಅವ್ರ ತಾಯಿ ಮತ್ತು ಆ ಹೆಣ್ಣುಮಗು ಇವತ್ತು ತಮ್ಮ ಮುಂದೆನೇ ಇವಾಗ ಕರೆಸ್ತೀನಿ. ಅವ್ರು ಏನು ಹೇಳ್ತಾರೆ ತಾವು ಕೇಳ್ಕೊಳ್ಳಿ. ನನಗೆ ಕೇಳಿಕೊಂಡು ಭಾಳ ಈ ನೋವು ಯಾರಿಗೂ ಬರಬಾರ್ದು, ಇನ್ನು ಮುಂದಕ್ಕೆ ಯಾವ ಕುಟುಂಬಗಳಿಗೂ ಹಿಂಗೆ ಆಗಬಾರ್ದು ಅನ್ನೋದು ಇವತ್ತು ಕೊನೆ ಒಂದು ನಿಮ್ಮ ಮುಖಾಂತರ ಆದರೂ ಇದು ಎಲ್ರಿಗೂ ಗೊತ್ತಾಗಲಿ. ಇನ್ನಾದರೂ ಪೊಲೀಸ್ ಇಲಾಖೆ ಎಚ್ಚೆತ್ಕೊಂಡು ಒಂದು ಸರಿಯಾದ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನು ನಾನು ಒತ್ತಾಯ ಮಾಡ್ತಾಯಿದ್ದೀನಿ. ಇದೇ ನಂದಿನಿ ಲೇಔಟ್ ಇನ್ಸ್ಪೆಕ್ಟರ್ನ ವರ್ಗಾವಣೆ ಮಾಡಿ ಅಂತ ನಾನು ಚುನಾವಣಾ ಅಧಿಕಾರಿಗಳಿಗೆ 3 ಪತ್ರ ಬರೆದಿದ್ದೀನಿ. ಅವ್ರನ್ನ ವರ್ಗಾವಣೆ ಮಾಡಿಲ್ಲ. 3 ಪತ್ರ. ಯಾರೋ ಒಂದು ವ್ಯಕ್ತಿ ಹೋಗ್ತಾನೆ, BJPದು ಶಾಲು ನನ್ನ ಹತ್ರ ಹಾಕ್ಸ್ಕೊಳ್ತಾನೆ, ಇಲ್ಲೇ ಬಂದು ಇದೇ ಆಫೀಸಲ್ಲಿ. ಇಲ್ಲಿಂದ ಹೊರಗಡೆಗೆ ಹೋಗಿ ಮುನಿರತ್ನ ನನ್ನನ್ನು ಕಿಡ್ನಾಪ್ ಮಾಡ್ದ, ಮುನಿರತ್ನ ನನಗೆ ಬಲವಂತದಲ್ಲಿ BJPಗೆ ಸೇರ್ಕೊ ಅಂತ ಹೇಳ್ದ. ನಾನು ಕ್ರಿಶ್ಚಿಯನ್ನು, ನನ್ನ ಮೇಲೆ ಹೆದರಿಕೆ ಹಾಕಿ ಹಿಂಗೆ ಮಾಡಿದ್ದಾರೆ ಅಂದರೆ ಇಮ್ಮಿಡಿಯೇಟು